ನಾಯಕತ್ವದ ಮಧ್ಯದಲ್ಲೇ ಪವರ್ ಫೈಟ್ ಜೊತೆಯಲ್ಲೇ ಪ್ರಯಾಣ ಮಾಡ್ತಿದ್ದಾರೆ. ಹೆಲಿಕಾಪ್ಟರ್ನಲ್ಲಿ ಪ್ರಯಾಣಿಸ್ತಿರುವಂತಹ ಸಿಎಂ ಮತ್ತು ಡಿಸಿಎಂ ನಾಯಕತ್ವ ಫೈಟ್ ನಡೀತಾನೆ ಇದೆ. ಈ ಮಧ್ಯೆ ಜೊತೆಯಲ್ಲೇ ತಾವು ಇಬ್ರು ಪ್ರಯಾಣವನ್ನ ಮಾಡ್ತಿದ್ದಾರೆ. ಹೆಲಿಕಾಪ್ಟರ್ನಲ್ಲಿ ಪ್ರಯಾಣಿಸ್ತಿರುವಂತಹ ಸಿಎಂ ಮತ್ತು ಡಿಸಿಎಂ ಜೊತೆಯಾಗಿ ಚಿಕ್ಕಬಳ್ಳಾಪುರದಲ್ಲಿ ಕೇಂದ್ರದ ವಿರುದ್ಧ ಪ್ರತಿಭಟನೆ, ಪವರ್ ಶೇರಿಂಗ್ ಹಲ್ಚಲ್ ಮಧ್ಯೆ ಒಟ್ಟಿಗೆ ಪ್ರವಾಸ, ಮುನಿಸು ಗೊಂದಲಗಳ ನಡುವೆ ಜೊತೆಯಾಗಿ ಪ್ರಯಾಣವನ್ನ ಬೆಳೆಸಿದ್ದಾರೆ ಸಿಎಂ ಡಿಸಿಎಂ. ಇತ್ತೀಚೆಗೆ ವೇದಿಕೆಯಲ್ಲಿದ್ರು ಇಬ್ರೂ ಮಾತನಾಡಿರ್ಲಿಲ್ಲ. ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂತಿದ್ರು. ಪವರ್ ಶೇರಿಂಗ್ ಜಟಾಪಟಿ ಬಳಿಕ ಇಬ್ಬರ ಮಧ್ಯೆ ಅಂತರ ಹೆಚ್ಚಾಗಿತ್ತು. ಅಧಿಕಾರ ಹಂಚಿಕೆಗೆ ಪಟ್ಟು ಹಿಡಿದಿರುವಂತಹ ಡಿಸಿಎಂ ಡಿಕೆಶಿ, ವರಿಷ್ಠರು ಹೇಳಿದಂತೆ ಕೇಳ್ತೇನೆ ಅಂತಿರುವಂತಹ ಸಿದ್ದು. ಮತ್ತೊಂದು ಕಡೆ ಡಿಕೆಶಿ ಬಣದಿಂದ ಬಹಿರಂಗ ಸ್ಟೇಟ್ಮೆಂಟ್ಗಳು ಬರ್ತಿದೆ. ಇತ್ತೀಚೆಗೆ ರಾಹುಲ್ ಭೇಟಿಯಾಗಿ ಬಂದಿರುವಂತಹ ಡಿಸಿಎಂ, ಇದೆಲ್ಲದರ ಮಧ್ಯೆ ಈಗ ಸಿಎಂ ಡಿಸಿಎಂ ಒಟ್ಟಿಗೆ ಪ್ರಯಾಣವನ್ನ ಮಾಡ್ತಿದ್ದಾರೆ. ಒಂದೇ ವೇದಿಕೆಯ ಮೇಲಿದ್ರು ಇಬ್ರು ಮೊನ್ನೆ ಮಾತನಾಡಿರ್ಲಿಲ್ಲ. ಈಗ ಒಂದೇ ಹೆಲಿಕಾಪ್ಟರ್ ನಲ್ಲಿ ಜೊತೆಯಾಗಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಹೆಲಿಕಾಪ್ಟರ್ ನಲ್ಲಿ ಪ್ರಯಾಣಿಸ್ತಿರುವಂತಹ ಸಿಎಂ ಹಾಗೂ ಡಿಸಿಎಂ ಗೊಂದಲದ ನಡುವೆಯೂ ಕೂಡ ಈಗ ಸಿಎಂ ಡಿಸಿಎಂ ಒಟ್ಟಿಗೆ ಪ್ರಯಾಣ ಮಾಡ್ತಿದ್ದಾರೆ. ಒಂದೇ ಹೆಲಿಕಾಪ್ಟರ್ನಲ್ಲಿ ಸಿಎಂ ಡಿಸಿಎಂ ಪ್ರಯಾಣ, ನಾಯಕತ್ವ ಫೈಟ್ ಇದೆ. ಇದರ ಮಧ್ಯೆ ಡಿಸಿಎಂ ಡಿಕೆಶಿ ಅವರು ದೆಹಲಿಗೆ ತೆರಳಿ ಬಂದ್ರು, ವರಿಷ್ಠರನ್ನ ಭೇಟಿಯಾದ್ರು. ತದನಂತರ ಒಂದೇ ವೇದಿಕೆಯಲ್ಲಿ ಭೇಟಿಯಾದ್ರೂ ಕೂಡ ಅಕ್ಕಪಕ್ಕ ಇದ್ರೂ ಒಬ್ರಿಗೊಬ್ರು ಮುಖ ನೋಡ್ಕೊಳ್ಳಿಲ್ಲ, ಮಾತನಾಡ್ಲಿಲ್ಲ. ಆದ್ರೆ ಇವತ್ತು ಈ ಪವರ್ ಶೇರಿಂಗ್ ನಡುವೆಯೂ ಕೂಡ ಅವರವರದ ಬಣದ ನಾಯಕರುಗಳು ಕೂಡ ಹೀಗೆ ಸ್ಟೇಟ್ಮೆಂಟ್ ಕೊಡ್ತಿರೋದ್ರ ಮಧ್ಯೆನೂ ಸಿಎಂ ಡಿಸಿಎಂ ಒಂದಾಗಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಮುನಿಸು ಗೊಂದಲಗಳ ನಡುವೆ ಈಗ ಸಿಎಂ ಡಿಸಿಎಂ ಒಟ್ಟಿಗೆ ಹೆಲಿಕಾಪ್ಟರ್ ನಲ್ಲಿ ಪ್ರಯಾಣ ಬೆಳೆಸಿರುವಂತದ್ದು. ರಾಜ್ಯ ರಾಜಕೀಯದಲ್ಲಿ ನಾಯಕತ್ವದ ಫೈಟ್ ಇನ್ನೂ ಮುಗಿದಿಲ್ಲ. ಡಿಕೆ ಶಿವಕುಮಾರ್ ಅವರು ಕೂಡ ಮೊನ್ನೆಯಷ್ಟೇ ದೆಹಲಿಗೆ ಹೋಗಿ ಬಂದು ಈ ಎಲ್ಲ ಬೆಳವಣಿಗೆಗಳಾದ್ಮೇಲೂ ಕೂಡ ಮಾತನಾಡಿರ್ಲಿಲ್ಲ. ಸಿಎಂ ಡಿಸಿಎಂ ವೇದಿಕೆಯಲ್ಲಿದ್ರು. ಈಗ ಒಂದೇ ಹೆಲಿಕಾಪ್ಟರ್ ನಲ್ಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಈಗ ಸಿಎಂ ಮತ್ತು ಡಿಸಿಎಂ ಅವರ ಈ ನಡೆ ಏನಿದೆ ಮತ್ತಷ್ಟು ಕುತೂಹಲವನ್ನ ಮೂಡಿಸಿದೆ. ಯಾಕೆಂದ್ರೆ ಮೊನ್ನೆ ದೆಹಲಿಗೆ ಹೋಗಿ ಬಂದ ಮೇಲೆ ಒಂದೇ ವೇದಿಕೆಯಲ್ಲಿ ಇಬ್ರು ಕೂಡ ಭೇಟಿಯಾದ್ರು, ಒಬ್ರಿಗೊಬ್ರು ಮಾತನಾಡ್ಲಿಲ್ಲ. ಆದ್ರೆ ಇವತ್ತು ಒಟ್ಟೊಟ್ಟಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಏನಿದೆ ಹೆಚ್ಚಿನ ಮಾಹಿತಿ ದೀಪಾ? ಮಂಜರಿ, ನಿಜ. ಇತ್ತೀಚಿನ ಒಂದಿಷ್ಟು ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಒಂದೇ ವೇದಿಕೆಯಲ್ಲಿದ್ರು ಕೂಡ ಕೆಲ ಹೊತ್ತಿನವರೆಗೂ ಕೂಡ ಅವರು ಮಾತನಾಡದೇ ಇರುವಂತಹದ್ದು ಕೂಡ ವಿಡಿಯೋಗಳು ವೈರಲ್ ಆಗಿತ್ತು. ಜೊತೆಗೆ ಅವರು ನೇರವಾಗಿಯೂ ಕೂಡ ಅಂದ್ರೆ ಏನು ಇಲಾಖಾವಾರು ಕೆಲಸದ ವಿಚಾರ ಬಿಟ್ರೆ ಬೇರೇನು ಮಾತನಾಡದೇ ಇದ್ದಿದ್ದನ್ನು ಕೂಡ ನಾವೆಲ್ಲರೂ ಕೂಡ ನೋಡಿದ್ವಿ. ಆದ್ರೆ ಇದೀಗ ಏನ್ ನರೇಗಾ ವಿಚಾರವಾಗಿ ಚಿಕ್ಕಬಳ್ಳಾಪುರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಇದೆ. ಆ ಪ್ರತಿಭಟನೆಗೆ ಇದೀಗ ಹೆಲಿಕಾಪ್ಟರ್ ನಲ್ಲಿ ಇಬ್ಬರು ನಾಯಕರು ಒಟ್ಟಿಗೆ ಹೋಗಿರುವಂತಹದ್ದು ಸಹಜವಾಗಿ ಆಶ್ಚರ್ಯವನ್ನ ಮೂಡಿಸಿದೆ. ವೇದಿಕೆ ಮೇಲಿದ್ರು ಕೂಡ ಮಾತನಾಡದೇ ಇರುವಂತಹ ನಾಯಕರುಗಳು ಈಗ ದಿಢೀರಂತ ಈ ಹೆಲಿಕಾಪ್ಟರ್ ನಲ್ಲಿ ಜೊತೆಗೆ ಹೋಗ್ತಾ ಇರುವಂತಹದ್ದು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮೂಡಿಸಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ನಾವಿಬ್ರು ಒಟ್ಟಾಗಿದ್ದೇವೆ ಅನ್ನುವಂತಹದನ್ನ ಪದೇ ತೋರಿಸುವಂತಹ ಪರಿಸ್ಥಿತಿಗೆ ಸಿಎಂ ಡಿಸಿಎಂ ಬಂದಂಗಿದೆ. ಆ ನಿಟ್ಟಿನಲ್ಲಿಯೇ ಯಾವಾಗ ಇವರಿಬ್ರು ವೇದಿಕೆ ಮೇಲೆ ಮಾತನಾಡ್ತಿಲ್ಲ ಅನ್ನುವಂತಹ ವಿಚಾರ ಹೆಚ್ಚು ವೈರಲ್ ಆಗ್ತಾ ಇತ್ತು. ಅದರ ಬೆನ್ನಲ್ಲೇ ಇದೀಗ ನಾವಿಬ್ರು ಒಟ್ಟಿಗೆ ಇದ್ದೇವೆ ಅನ್ನುವಂತಹದನ್ನ ತೋರ್ಸೋದಕ್ಕೆ ಈ ರೀತಿಯಾದಂತಹ ಪ್ರಯಾಣವನ್ನ ಮಾಡ್ತಿದ್ದಾರಾ ಗೊತ್ತಿಲ್ಲ ಮಂಜರಿ. ಓಕೆ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟೊಟ್ಟಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಇಬ್ಬರು ನಾಯಕರು. ಮೊನ್ನೆ ಕೂಡ ಮಾತನಾಡಿರ್ಲಿಲ್ಲ ವೇದಿಕೆಯ ಮೇಲೆ. ಇನ್ನು ಡಿಸಿಎಂ ಡಿಕೆಶಿ ಬಣದ ನಾಯಕರುಗಳು ಕೂಡ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಹೈಕಮಾಂಡ್ ನಿಂದ ಅವರಿಗೆ ವಾರ್ನಿಂಗ್ ಇದೆ, ಆ ರೀತಿಯಾಗಿ ಓಪನ್ ಆಗಿ ಯಾರು ಮಾತನಾಡುವಂತಿಲ್ಲ ಅಂತ. ಆದ್ರೂ ಕೂಡ ಅವರವರದ ಬಣದ ನಾಯಕರುಗಳು ಕೂಡ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಇದರ ಮಧ್ಯದಲ್ಲೇ ಈಗ ಈ ಮುನಿಸು ಗೊಂದಲಗಳ ನಡುವೆಯೂ ಕೂಡ ಸಿಎಂ ಡಿಸಿಎಂ ಒಟ್ಟೊಟ್ಟಿಗೆ ಹೆಲಿಕಾಪ್ಟರ್ ನಲ್ಲಿ ಪ್ರಯಾಣವನ್ನ ಬೆಳೆಸಿರುವಂಥದ್ದು.